ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಅಮ್ಮಮ್ಮನ ಹತ್ರ ಡಾಕ್ಟರ್ ಹೇಳ್ತಾರೆ, ನೋಡಿ ಹಾಗೇನೂ ಆಗಲಿಲ್ಲ, ದೇವ್ರ ದಯ, ಮಗುಗೆ ಏನೂ ತೊಂದರೆ ಆಗಲಿಲ್ಲ. ಆದರೆ ವಿದ್ಯಂಗ್ ಕಾಲಿಗೆ ಸ್ವಲ್ಪ ಏಟಾಗಿದೆ, ಅವಳಿನ್ನು ವೀಲ್ ಚೇರಲ್ಲೇ ಹೋಗಬೇಕಾಗುತ್ತೆ ಇನ್ನು ಸ್ವಲ್ಪ ದಿನ. ಆದರೆ ಅವಳ ಪಕ್ಕದಲ್ಲಿ ಇದ್ದು ಯಾರಾದರೂ ಅವಳನ್ನು ಕೇರ್ ಮಾಡಬೇಕು, ಅವಳ ಕೈಯಿಂದ ಒಂದು ಕೆಲಸನೂ ಮಾಡಬಾರ್ದು, ಅವಳ ಕಾಲು ನೆಲಕ್ಕೆ ತಾಗದಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಅಮ್ಮಮ್ಮನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಹಾಗೂ ವಿದ್ಯನ ಅಮ್ಮನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನು ಅವರಿಬ್ಬರು ರೂಮಿಂದ ಹೊರಗೆ ಬರ್ತಾರೆ. ಆವಾಗ ಎಲ್ಲರೂ ಕೇಳ್ತಾರೆ, ಏನಾಯಿತು ಏನಾಯಿತು ಅಂತ ಕೇಳ್ತಾರೆ. ಇನ್ನು ಭದ್ರ ಕೇಳ್ತಾರೆ, ಅಮ್ಮಮ್ಮ ಹೇಳು, ಮಗುಗೇನಾದರೂ ತೊಂದರೆ ಆಯಿತಾ ಅಂತ ಕೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಏನೂ ಇಲ್ಲ ಭದ್ರ, ಹೆದರಬೇಡ, ಮಗುಗೇನೂ ತೊಂದರೆ ಆಗಲಿಲ್ಲ. ಆದರೆ ವಿದ್ಯನಿಗೆ ವೀಲ್ ಚೇರಿಗಲ್ಲಿ ಕೂತ್ಕೋಬೇಕಂತೆ, ಅವಳಿಗೆ ಕಾಲಿಗೆ ಸ್ವಲ್ಪ ಏಟಾಗಿದೆ ಅಂತ ಡಾಕ್ಟರ್ ಹೇಳಿದರು ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಓ ಹೌದಾ, ಸಾಕು, ಮಗುಗೇನು ತೊಂದರೆ ಆಗಲಿಲ್ಲಲ್ವಾ ಅಂತ ಹೇಳಿ ಅವ್ನು ಹೇಳ್ತಾನೆ, ಆಯ್ತಮ್ಮಮ್ಮ ನಾನು ಇನ್ನು ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಅಮ್ಮಮ್ಮ ಹೇಳ್ತಾಳೆ, ಎಲ್ಲಿಗೆ ಹೋಗ್ತಿದ್ಯಾ ಭದ್ರ, ಎಲ್ಲಿಗೆ ಹೋಗ್ತಿದ್ಯಾ, ಅಲ್ಲಿ ನಿನ್ನ ಹೆಂಡತಿ ಇದ್ದಾಳೆ, ಅವಳನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾನೆ, ನೋಡಮ್ಮಮ್ಮ, ನಾನೊಂದು ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ಸಹಾಯ ಮಾಡಿದೆ ಅಷ್ಟೇ, ಅದನ್ನು ಬಿಟ್ಟು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನ ಕೆಲಸ ಆಯಿತು, ನಾನಿಲ್ಲ ಹೊರಡ್ತೇನೆ ಅಂತ ಹೇಳಿ ಹೊರಡ್ತಾನೆ. ಆಗ ವಿದ್ಯನ ಅಪ್ಪ ಹೇಳ್ತಾಳೆ, ಅಲ್ಲ ಅಳಿಯಂದ್ರೆ ಅಂತ ಹೇಳ್ತಾರೆ. ಆವಾಗ ಭದ್ರ ಹೇಳ್ತಾನೆ, ನೋಡು ಅಳಿಯಂದ್ರೆ ಅಂತ ಹೇಳಿದ್ರೆ ಜಾಗ್ರತೆ, ಆಸ್ಪತ್ರೆನ ಮರೆತು ಮಾತಾಡಬೇಕಾಗುತ್ತೆ, ನೋಡು ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಅವಳಿಗೇನು ಕಾಲು ಪೆಟ್ಟಾಯ್ತು ಅಂತ ಹೇಳಿ ಬಂದೆ ಅಷ್ಟೇ ಅಂತ ಹೇಳಿ ಸಿಟ್ಟಿನಲ್ಲಿ ಹೋಗ್ತಾನೆ. ಆಗ ಮೌನ ಹೇಳ್ತಾಳೆ, ಅಲ್ಲ ಅತ್ತೆ, ಏನಿದು ಭದ್ರ ಈ ರೀತಿ ಮಾತಾಡಿದ್ನಲ್ವಾ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾಳೆ, ಅಯ್ಯೋ ಮೌನ, ನಿಂಗೆ ಅಷ್ಟು ಅರ್ಥ ಆಗಲಿಲ್ವಾ, ನಿನ್ಗೆ ಅವನಿಗೆ ಮಾತಲ್ಲಿ ಸಿಟ್ಟು ನೋಡಿದ್ಯಾ, ಆದರೆ ನಾನು ಮಾತಿನಲ್ಲಿ ಪ್ರೀತಿ ನೋಡಿದೆ. ವಿದ್ಯನಿಗೆ ಹೀಗಾದಾಗ ಅವನಿಗೆ ಎಷ್ಟು ಭಯ ಆಗಿದ್ದು ಗೊತ್ತಾ, ಅವನ ಮುಖದಲ್ಲಿ ಎಷ್ಟು ಭಯ ಇತ್ತು. ಆದರೆ ನಾನು ಬಂದು ಮಗುಗೆ ಏನೂ ಆಗಲಿಲ್ಲ ಅಂತ ಹೇಳಿದಾಗ ಅವನ ಮುಖದಲ್ಲಿ ಎಷ್ಟು ನಗು ಕಾಣ್ತು, ಎಷ್ಟು ಸಮಾಧಾನ ಕಾಣಿಸ್ತು ಗೊತ್ತಾ, ಅದನ್ನು ನಾನು ನೋಡಿದೆ, ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಇನ್ನು ವಿದ್ಯನ ಅಪ್ಪ ಹೇಳ್ತಾರೆ, ಆಯಿತು ಅಮ್ಮ ಅವರೇ, ನಾವು ವಿದ್ಯನ ಹೋಗಿ ಕರ್ಕೊಂಡು ಹೋಗ್ತೇವೆ, ಅವಳನ್ನ ಚೆನ್ನಾಗಿ ನಾವು ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಒಂದು ಕೆನ್ನೆಗೆ ಬಾರಿಸ್ತೆ ನೋಡು, ಏನು ಮಾತಾಡ್ತಿದ್ಯಾ, ಅಲ್ಲ ಕಣೋ, ಅವರಿಬ್ಬರು ಒಟ್ಟಾಗಲಿಕ್ಕೆ ಒಂದು ದಾರಿ ಸಿಕ್ಕಿದೆ, ಹಾಗಿರುವಾಗ ನೀನು ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾರೆ. ಆಗ ಮೌನ ಹೇಳ್ತಾಳೆ, ಅದೇ ನೀವು ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಅಮ್ಮಮ್ಮ ಹೇಳ್ತಾಳೆ, ನೋಡಿ ವಿದ್ಯನಿಗೀಗ ಯಾರಾದರೂ ಸೇವೆ ಮಾಡೋರು ಬೇಕು, ಅಂದರೆ ಅವಳ ಜೊತೆನೇ ಇದ್ದು ಸೇವೆ ಮಾಡೋರು ಬೇಕು, ಇದೇ ಅಲ್ವಾ ನಮಗೆ ಸಿಕ್ಕಿರೋ ಒಂದು ಅವಕಾಶ, ಭದ್ರನೇ ಅವಳ ಜೊತೆ ನಿಂತ್ಕೊಂಡು ಸೇವೆ ಮಾಡಬೇಕು, ಅವರಿಬ್ಬರಿಗೆ ಹತ್ತಿರ ಆಗಲಿಕ್ಕೆ ಇದೇ ಒಂದು ಒಳ್ಳೆ ದಾರಿ ಅಂತ ಹೇಳ್ತಾರೆ ಅಮ್ಮಮ್ಮ. ಆಗ ಅವರಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಇನ್ನು ಅವರು ಆಸ್ಪತ್ರೆಯಿಂದ ಮನೆಗೆ ಬರ್ತಾರೆ, ವೀಲ್ ಚೇರಲ್ಲಿ ವಿದ್ಯಾ ಬರ್ತಾಳೆ ಮನೆಗೆ. ಇನ್ನು ಮೊದಲು ಭದ್ರ ಬರ್ತಾನೆ. ಭದ್ರ ಬಂದಾಗ ಮನೆ ಹತ್ರ ಎಲ್ಲ ನಿಂತಿರ್ತಾರೆ, ಈಶ್ವರಿ, ಸಾವಿತ್ರಿ, ವಿನಂತಿ ಎಲ್ಲರೂ ನಿಂತಿರ್ತಾರೆ. ಆವಾಗ ಈಶ್ವರಿ ಕೇಳ್ತಾಳೆ, ಅಲ್ಲ ಭದ್ರ ಏನಾಯಿತು ಏನಾಯಿತು ಅಂತ ಕೇಳ್ತಾಳೆ. ಅಲ್ಲ ನೀವು ಒಬ್ಬರೇ ಬರ್ತಿದ್ಯಲ್ಲ, ವಿದ್ಯೆ ಎಲ್ಲಿ ಹೋದ್ಲು ಅಂತ ಕೇಳ್ತಾಳೆ. ಆವಾಗ ಸಾವಿತ್ರಿನೂ ಹೇಳ್ತಾಳೆ, ಭದ್ರ ಅಷ್ಟು ಅರ್ಜೆಂಟಲ್ಲಿ ಹೋದ್ಯಲ್ಲ, ವಿದ್ಯೆನ ಆಸ್ಪತ್ರೆ ಕರ್ಕೊಂಡು ಹೋದ್ಯಲ್ಲ, ಈಗ ವಿದ್ಯೆ ಎಲ್ಲಿದ್ದಾಳೆ ಅಂತ ಕೇಳ್ತಾರೆ. ಇನ್ನು ವಿನಂತಿನೂ ಅದೇ ಮಾತು ಕೇಳ್ತಾಳೆ. ಆದರೆ ಚಿತ್ರ ಹೇಳ್ತಾಳೆ, ಅಲ್ಲ ನೀನು ಒಬ್ಬರೇ ಬರ್ತಿದ್ಯಾ, ಅಮ್ಮಮ್ಮ ವಿದ್ಯಾ ಎಲ್ಲಿ ಹೋದರು ಅಂತ ಕೇಳ್ತಾರೆ. ಆಗ ಭದ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ನಾನು ವಿದ್ಯೆನ ಕರ್ಕೊಂಡು ಹೋದಕ್ಕೆ ಇವರೇನೋ ನನಗೆ ಕಾಲು ಎಳಿಲಿಕ್ಕೇನೋ ನೋಡ್ತಿದ್ದಾರೆ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಇನ್ನೂ ಅವನು ಏನೂ ಮಾತಾಡಲ್ಲ, ಅವನು ಸುಮ್ಮನೆ ಸೈಲೆಂಟ್ ಆಗಿರ್ತಾನೆ. ಆಗ ಸಾವಿತ್ರಿ ಹೇಳ್ತಾಳೆ, ಅತ್ತಿಗೆ ನೋಡಿದ್ರ, ಭದ್ರ ಏನೂ ಮಾತಾಡಲಿಲ್ಲ ಅಂದರೆ ವಿದ್ಯೆನ ಹೊಟ್ಟೆಲಿರೋ ಮಗು ಸತ್ತೋಯ್ತು ಅಂತಲೇ ಅರ್ಥ. ಅಯ್ಯಯ್ಯೋ ಏನಪ್ಪ ಇದು, ಯಾಕೆ ದೇವ್ರೆ ಇಷ್ಟೆಲ್ಲ ಮಾಡಿದ್ರಿ, ನಾವು ಏನು ತಪ್ಪು ಮಾಡಿದ್ರಿ ದೇವ್ರೆ, ಯಾಕೆ ದೇವ್ರೆ ಹೀಗೆಲ್ಲ ಮಾಡಿದ್ರಿ ಅನ್ಕೊಂಡು ತುಂಬಾ ಹೈ ಡ್ರಾಮಾನೇ ಮಾಡ್ತಾಳೆ ಸಾವಿತ್ರಿ. ಇನ್ನು ಈಶ್ವರಿನೂ ಹೇಳ್ತಾಳೆ, ಅಯ್ಯೋ ಭದ್ರ ಏನಾಯಿತು ಭದ್ರ ಇದೆಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಅಯ್ಯೋ ಅತ್ತೆ ಸುಮ್ಮನೆ ರೀ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನಿಂಗೆ ನಾನು ಹೇಳಿದ್ನ ಮಗುಗೇನಾದರೂ ಆಯ್ತಾ ಅಂತ, ನೋಡಿ ಮಗುಗೆ ಏನೂ ಆಗಲಿಲ್ಲ, ಮಗು ಆರೋಗ್ಯವಾಗಿದೆ, ಸ್ವಲ್ಪ ವಿದ್ಯೆನ ಕಾಲಿಗೆ ಪೆಟ್ಟಾಗಿದೆ ಅಷ್ಟೇ, ಅವಳು ಹಿಂದೆ ಬರ್ತಿದ್ದಾಳೆ, ಅಮ್ಮಮ್ಮನ ಜೊತೆ ಕಾರಲ್ಲಿ ಬರ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಅವರೆಲ್ಲ ತುಂಬ ಶಾಕಾಗಿ ನಿಲ್ತಾರೆ. ಆಗ ಭದ್ರ ಹೇಳ್ತಾನೆ, ಏನು ನಾನು ಇಷ್ಟೆಲ್ಲ ಹೇಳ್ತಿದ್ರು ಸುಮ್ಮನೆ ನಿಂತಿದ್ದೀರಾ, ಓ ನೀವು ಬೇರೆ ಏನಾದರೂ ಆಗಬೇಕು ಅಂತ ಅಂದ್ಕೊಳ್ತಿದ್ರಾ ಅಂತ ಹೇಳ್ತಾನೆ. ಆಗ ಈಶ್ವರಿ ಹೇಳ್ತಾಳೆ, ಅಯ್ಯಯ್ಯೋ ಇಲ್ಲ, ನೀನು ಹೇಳಿದ್ಯಲ್ವಾ ಮಗು ಹುಷಾರಾಗಿದೆ ಅಂತ, ಸಾಕು ಬಿಡು, ಅಷ್ಟಾದರೆ ಸಾಕು ನಮಗೆ ಅಂತ ಹೇಳ್ತಾರೆ. ಆಗ ವಿನಂತಿ ಹೇಳ್ತಾಳೆ, ಏನು ಮಾವ, ಅಲ್ಲ ವಿದ್ಯೆನ ಮೇಲೆ ಸಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರ, ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ರಿ, ಇವಾಗ ನೋಡಿದರೆ ವಿದ್ಯಾ ಬಿದ್ದ ಕೂಡಲೇ ಅವಳನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ, ಅಂದರೆ ನಿನಗೆ ಅವಳ ಮೇಲೆ ಏನೂ ಸಿಟ್ಟಿಲ್ವಾ, ಅಂದರೆ ನೀನು ಅವಳ ಮೇಲೆ ಕಾಳಜಿ ತೋರಿಸ್ತಿದ್ಯಾ, ಅವಳು ಮಾಡಿದ ಎಲ್ಲ ತಪ್ಪನ್ನು ನೀನು ಕ್ಷಮಿಸ್ಬಿಟ್ಯಾ ಅಂತ ಕೇಳ್ತಾಳೆ ವಿನಂತಿ. ಆಗ ಭದ್ರ ಹೇಳ್ತಾನೆ, ನೋಡು
ನಾನೊಂದು ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ಆ ಸಹಾಯ ಮಾಡಿದೆ. ಒಂದು ವೇಳೆ ಅವಳ ಜಾಗದಲ್ಲಿ ನೀನಿದ್ರು ಕೂಡ ನಿಂಗೂ ಅದೇ ನಾನು ಮಾಡ್ತಿದ್ದೆ ಅಂತ ಭದ್ರ ಹೇಳ್ತಾನೆ. ಆವಾಗ ವಿನಂತಿ ಹೇಳ್ತಾಳೆ, ಅಂದರೆ ಬಾವ ನಿಮಗೆ ಅವಳು ಮತ್ತು ನಾನು ಒಂದೇನಾ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾಳೆ, ಅಯ್ಯಯ್ಯೋ ಆ ತಪ್ಪೆಲ್ಲ ಮಾತಾಡಬೇಡಮ್ಮ, ನೀನು ಮತ್ತು ಅವಳು ನಂಗೆ ಒಂದೇ ಅಲ್ವೇ ಅಲ್ಲ. ಅವಳು ಹೊಟ್ಟೆಗೆ ಬಟ್ಟೆ ಕಟ್ಟಿ ನಂಗೆ ಮೋಸ ಮಾಡಿದ್ಲು, ಆದರೆ ನೀನು ನನ್ನ ಮೇಲೆ ಅಪವಾದ ಹಾಕಿ ನನ್ನ ಹೆಸರಿಗೆ ಕಳಂಕ ತಂದೆ. ನಿನಗೂ ಅವಳಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಹೋಲಿಕೆ ಮಾಡಬೇಕಾದ್ರೆ ನಿನ್ಗಿಂತ ಅವಳು 1000 ಪಟ್ಟು ಮೇಲಿದ್ದಾಳೆ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಭದ್ರ ಒಬ್ಬನೇ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆವಾಗ ಅಮ್ಮಮ್ಮ ಎಲ್ಲರೂ ಕಾರಲ್ಲಿ ಬರ್ತಾರೆ. ಆದರೆ ಭದ್ರ ಅಂತೂ ಅವ್ರನ್ನ ನೋಡಿ ಸುಮ್ಮನೆ ಇರ್ತಾನೆ. ಆಗ ಅಮ್ಮಮ್ಮ ಹೇಳ್ತಾಳೆ, ಏ ಭದ್ರ ಇಲ್ಲಿ ಬಾ ಅಂತ ಕರೀತಾಳೆ. ಆಗ ಭದ್ರ ಹೇಳ್ತಾಳೆ, ನಾನೇ ಕಲ್ ಬರಬೇಕು ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಯಾಕಂದರೆ ನಿನ್ನ ಹೆಂಡ್ತಿನ ಎತ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ನಾನೇ ಎತ್ಕೊಂಡು ಹೋಗಬೇಕು, ನೀವೆಲ್ಲ ಇದ್ದೀರಲ್ಲ, ನೀವೇ ಎತ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆವಾಗ ರತ್ನ ಹೇಳ್ತಾಳೆ, ಅಮ್ಮ ನಾನೇ ಎತ್ಕೊಂಡು ಬರ್ತೀನಿ ಬಿಡಿ ಅಮ್ಮ ಅಂತ ಹೇಳ್ತಾಳೆ. ಆವಾಗ ಅಮ್ಮಮ್ಮ ಹೇಳ್ತಾಳೆ, ನಿಂಗೆ ಆಗುತ್ತೇನೆ, ಹೆಂಗಸ್ರ ಕೈಯಲ್ಲಿ ಅವಳನ್ನ ಎತ್ಕೊಂಡು ಬರೋಕ್ಕಾಗುತ್ತೇನೆ, ಏ ಭದ್ರ ಎತ್ಕೊಂಡು ಬಾ ಹೋಗು ಅಂತ ಹೇಳ್ತಾನೆ. ಇನ್ನು ಭದ್ರ ವಿದ್ಯಾನ ಎತ್ಕೊಂಡು ಮನೆಯೊಳಗೆ ಹೋಗ್ತಾನೆ. ಇನ್ನು ಹಿಂದ್ಗಡೆ ಅದನ್ನು ಈಶ್ವರಿ ಮತ್ತು ಚಿತ್ರ ನೋಡ್ತಾ ಇರ್ತಾರೆ. ಇನ್ನು ಚಿತ್ರ ಹೇಳ್ತಾಳೆ, ನೋಡಮ್ಮ ಅವನನ್ನು ಎತ್ಕೊಂಡು ಹೋಗ್ತಿದ್ದಾನೆ ಭದ್ರ, ಅಲ್ಲಮ್ಮ ಅವಳಿಗೆ ಕಾಲಿಗೆ ಪೆಟ್ಟಾಗಿದೆ ಅನ್ನೋದು ಖುಷಿ ವಿಚಾರ, ಆದರೆ ಅವಳ ಹೊಟ್ಟೆಯಲ್ಲಿರೋ ಮಗು ಸಾಯಲಿಲ್ಲಲ್ಲ ಅದು ದುಃಖದ ವಿಚಾರ ಅಮ್ಮ. ಏನಮ್ಮ ಮಾಡೋದು ನಾವು, ಅವಳನ್ನು ಹೇಗಾದರೂ ಮಾಡಿ ಸೋಲಿಸ್ಬೇಕಲ್ವಾ ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ನೋಡು ಚಿತ್ರ, ಎಲ್ಲದಕ್ಕೂ ಟೈಮ್ ಬರಬೇಕು, ಈಗ ಅವಳು ಟೈಮ್ ಮಾಡಲಿ ಬಿಡು, ನೋಡು ನಾವು ನಾಟಕ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ಬರೋಣ ಅಂತ ಹೇಳಿ ಮನೆಯೊಳಗೆ ಹೋಗ್ತಾರೆ ಈಶ್ವರಿ ಮತ್ತು ಚಿತ್ರ. ಇನ್ನು ಮನೆಯೊಳಗೆ ಎಲ್ಲರೂ ಇರ್ತಾರೆ. ಭದ್ರ ಸೈಡಲ್ಲಿ ಕೂತ್ಕೊಂಡಿರ್ತಾರೆ. ಇನ್ನು ಅಮ್ಮಮ್ಮ ನಾಟಕ ಮಾಡ್ತಾಳೆ, ಏನಂದರೆ ಒಟ್ಟಿನಲ್ಲಿ ವಿದ್ಯಾನ ಭದ್ರನೇ ನೋಡಬೇಕು ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಇನ್ನು ಅಮ್ಮಮ್ಮ ಹೇಳ್ತಾಳೆ, ಅಲ್ಲ ಏನು ಮಾಡೋದು, ಇವಳು ಬೇರೆ ಪರೀಕ್ಷೆ ಬರಿಬೇಕು ಅಂತ ಹೇಳ್ತಿದ್ದಾಳೆ, ಆದರೆ ಪರೀಕ್ಷೆಗೆ ಕಾಲೇಜಿಗೆ ಕರ್ಕೊಂಡು ಹೋಗಬೇಕು, ಕಾಲೇಜಿಂದ ಬಿಟ್ಟು ಬರಬೇಕು, ಅಲ್ಲ ಪರೀಕ್ಷೆ ಬರೆಸಬೇಕು, ಇದೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ, ಇವಳ ಹತ್ರನೇ ನಿಂತು ಇವಳನ್ನು ನೋಡೋರು ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವಳು ರತ್ನನ ಹತ್ರ ಹೇಳ್ತಾಳೆ, ಏ ರತ್ನ ನೀನೇ ನೋಡೆ ನಿಮ್ಮ ಮಗಳನ್ನ ಅಂತ ಹೇಳ್ತಾಳೆ. ಆಗ ರತ್ನನೂ ಹೇಳ್ತಾಳೆ, ಅಯ್ಯೋ ನಾನು ನೋಡ್ತಿದ್ದೆ, ಆದರೆ ಊರ ಹತ್ರ ಒಂದು 10 ಜನ ನೆಂಟರು ಬಂದವ್ರೆ, ಅವರಿಗೆ ನಾನು ಅಡುಗೆ ಮಾಡಿ ಕೊಡ್ತೇನಂತ ಹೇಳಿ ಮಾತು ಕೊಟ್ಟಿದ್ದೇನೆ. ಈಗ ನಾನು ಮಾತು ಕೊಟ್ಟು ಅಡುಗೆ ಮಾಡಲಿಲ್ಲ ಅಂದರೆ ಅವರಿಗೂ ತುಂಬ ಮೋಸ ಆಗುತ್ತಲ್ವಾ, ಅವರು ಬೇಜಾರು ಮಾಡ್ಕೊಳ್ತಾರಲ್ವಾ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾಳೆ, ಹೌದೌದು, ನಂಬಿಕೆ ಕೊಟ್ಟಾದಮೇಲೆ ಆ ನಂಬಿಕೆನ ಉಳಿಸ್ಕೊಳ್ಬೇಕು, ಆಯಿತು ಬಿಡು, ಏ ಚಲ್ವಾ ನೀನು ನೋಡ್ಕೊಳ್ಳೋ ನಿನ್ನ ಮಗಳನ್ನ ಅಂತ ಹೇಳ್ತಾರೆ. ಆಗ ಚಲುವ ಹೇಳ್ತಾನೆ, ಅಯ್ಯೋ ಅಮ್ಮವ್ರೆ ನಾನು ನೋಡ್ಕೊಳ್ತಿದ್ದೆ, ಆದರೆ ಏನು ಮಾಡಲಿ, ನಿಯತ್ತಾಗಿ ದುಡಿಬೇಕಂತ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಇವಾಗ ನನ್ನ ಕೆಲಸ ಬಿಟ್ಟರೆ ತುಂಬಾ ಕಷ್ಟ ಆಗುತ್ತೆ ಅಮ್ಮವ್ರೆ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾಳೆ, ಹೌದೌದು ನೀನು ಕೆಲಸಕ್ಕೆ ಸೇರ್ಕೊಂಡಿದ್ದೆ ಕರೆಕ್ಟು, ಇಲ್ದಿದ್ದರೆ ನೀನು ಕುಲ್ಗೆಟ್ಟು ಹೋಗ್ತೀಯ, ಹಾಳಾಗೋಗ್ತೀಯ, ಬೇಡ ಬೇಡ ನಿನ್ನ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಇನ್ನು ಅಮ್ಮಮ್ಮ ಹೇಳ್ತಾರೆ, ಅಯ್ಯೋ ಮೌನ ಮತ್ತು ಚಂಪಿ ಆದರೂ ನೋಡ್ಕೊಳ್ಬೋದಂದರೆ ಈ ಚಿತ್ರ ಮತ್ತು ಈಶ್ವರಿ ಮನೆ ಬಿಟ್ಟು ಹೋಗಿ ಶೆಡ್ನಲ್ಲಿ ಇದ್ಮೇಲೆ ಅವರಿಬ್ರಿಗೂ ಕೈ ತುಂಬ ಕೆಲಸ ಆಗಿದೆ, ಇಡೀ ಮನೆ ಕೆಲಸ ಅವರೇ ಮಾಡಬೇಕು, ಅವ್ರಿಗೆ ಸ್ವಲ್ಪನೂ ಪುರ್ಸೋತಿಲ್ಲ, ಹಾಗಿರುವಾಗ ಅವ್ರಿಗೆ ಬಂದು ವಿದ್ಯೆ ನೋಡ್ಕೊಳ್ಳೋದು, ಪರವಾಗಿಲ್ಲ ನಾನಾದರೂ ನೋಡ್ಕೊಳ್ಳೋಣ ಅಂತ ಹೇಳಿದರೆ ನನಗೆ ನಿಂತರೆ ಕಾಲು ನೋವಾಗುತ್ತೆ, ಕೂತ್ಕೊಂಡ್ರೆ ಬೆನ್ನು ನೋವಾಗುತ್ತೆ, ಹೀಗಿರುವಾಗ ನಾನು ಹೇಗೆ ನೋಡ್ಕೊಳ್ಳಿ ಅಂತ ಯೋಚನೆ ಮಾಡಿ ಅವಳು ಭದ್ರನ ಮುಖ ನೋಡ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನಮ್ಮಮ್ಮ ನನ್ನ ಮುಖ ನೋಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ಅಮ್ಮಮ್ಮ ಹೇಳ್ತಾಳೆ, ನೋಡು ಭದ್ರ ನೀನೇ ನೋಡ್ಕೊಳ್ಬೇಕು ಅವಳನ್ನು, ನಿಂದೇ ಕರ್ತವ್ಯ, ನೀನೇ ನೋಡ್ಕೋಬೇಕು ಅವಳನ್ನು ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಏನು ನಾನು ನೋಡ್ಕೋಬೇಕಾ, ನನಗೂ ಅವಳಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ನಾನೇ ನೋಡ್ಕೋಬೇಕು, ಬೇಕಾದರೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ಅಮ್ಮಮ್ಮ ಹೇಳ್ತಾಳೆ, ಏನು ನಿಂಗೂ ಅವಳಿಗೆ ಸಂಬಂಧ ಇಲ್ವಾ, ನೋಡು ಕೋರ್ಟಲ್ಲಿ ಇನ್ನೂ ತೀರ್ಪು ಬರಲಿಲ್ಲ, ಅಲ್ಲಿವರೆಗೂ ಅವಳು ನಿನ್ನ ಹೆಂಡತಿ, ಅವಳ ಕರ್ತವ್ಯ ನೀನು ಮಾಡಲೇಬೇಕು ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾನೆ, ನೋಡು ಏನೇನೋ ಹೇಳ್ಬೇಡ, ಕುರಿನ ಹಳ್ಳಕ್ಕೆ ದೂಡಿದಾಗಿ ನೀನು ನಾನು ದೂಡಬೇಡ ಅಮ್ಮಮ್ಮ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಹೇಳ್ಕೊಂಡು ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಅಮ್ಮಮ್ಮ ಹೇಳ್ತಾಳೆ, ಏನು ಮಾಡೋದು ಅಂತ ಹೇಳ್ತಾಳೆ. ಎಂದು ರತ್ನ ಹೇಳ್ತಾಳೆ, ಪರವಾಗಿಲ್ಲ ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆವಾಗ ಅಮ್ಮಮ್ಮ ಹೇಳ್ತಾಳೆ, ಬೇಡ ರತ್ನ, ನಿನಗೆ ನೆಂಟರಿಗೆ ಅಡುಗೆ ಮಾಡೋಕ್ಕಿದೆ ಅಲ್ಲ, ನೀನೇ ಹೋಗು, ನೋಡು ವಿದ್ಯಾ ನೀನು ಹೇಗಾದರೂ ಮಾಡಿ ಭದ್ರನ ಒಪ್ಪಿಸಬೇಕು, ಅದನ್ನು ಬಿಟ್ಟು ಭಿನ್ನಾಣ ಮಾಡಿದರೆ ನೋಡು ಮತ್ತೆ ನೀನೇ ಅವನನ್ನು ಹೇಗಾದರೂ ಒಪ್ಪಿಸಿ ನಿನ್ನ ಸೇವೆ ಮಾಡೋ ಹಾಗೆ ನೀನು ಮಾಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಇನ್ನು ಈಶ್ವರಿ ಮತ್ತು ಚಿತ್ರ ಅದನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಇನ್ನು ಮುಂದೇನಾಗುತ್ತೆ, ಭದ್ರ ವಿದ್ಯೆನ ಸೇವೆ ಮಾಡ್ತಾನ, ಭದ್ರ ವಿದ್ಯನಿಗೆ ನೆರವಾಗ್ತಾನ, ಏನಲ್ಲಾಗುತ್ತೆ ಪ್ರತಿಯೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.